ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಉತ್ತಪ್ಪ ರೆಸಿಪಿ. ಇದು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ 2 ಕಪ್ಪು ಅಕ್ಕಿ, ದೋಸೆ ಅಕ್ಕಿ, ಒಂದು ಅರ್ಧ ಕಪ್ಪು ಉದ್ದಿನಬೇಳೆ ಎಲ್ಲ, ಒಂದು 4 ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆ ಹಾಕಿಟ್ಟಿದ್ದೀವಿ. ಇದು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಇದೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಅಕ್ಕಿ ಉದ್ದಿನಬೇಳೆ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಒಂದು ದೊಡ್ಡ ಚಮಚದಲ್ಲಿ ಒಂದು ಫುಲ್ಲು ಅನ್ನ ಹಾಕೋಣ. ಕುಕ್ಕಡ್ ರೈಸ್ ಹಾಕಿಟ್ಟಿದ್ದೀವಿ. ಬೇಕಾಗುತ್ತೆ ನೀರು ಹಾಕಿ ಚೆನ್ನಾಗಿ ದೋಸೆ ಇಟ್ಟಿಡುವ ಅದೇ ಥರನೇ ಇದು ರೆಡಿ ಹಾಕಬೇಕು. ಈಗ ಎಲ್ಲ ಗ್ರೈಂಡ್ ಮಾಡಿಟ್ಟಿದ್ದೀವಿ. ನಾರ್ಮಲ್ ದೋಸೆ ಇಟ್ಟು ಎಲ್ಲರಿಗೂ ಗೊತ್ತಿಲ್ಲ, ಅದಕ್ಕೆ ನಾನು ಡೀಟೇಲ್ ಆಯಿತು ವಿಡಿಯೋ ಹಾಕಿಲ್ಲ. ಇದೆಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು 6 ಗಂಟೆ 7 ಗಂಟೆ ಇದು ಫರ್ಮೆಂಟೇಷನ್ ಇಡಬೇಕು. ಈಗ ಒಂದು 7 ಗಂಟೆ ಆಗಿದ್ದು ಹಿಟ್ಟು ರೆಡಿ ಆಗಿದ್ದು ನೋಡಿರಿ. ದೋಸೆ ಹಿಟ್ಟು ಒಳ್ಳೆಯದಾಗಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಉಪ್ಪಾಕಿ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಒಂದು ಮಿಕ್ಸಿಂಗ್ ಬೌಲ್ ತರಕಾರಿ ಎಲ್ಲ ಕಟ್ ಮಾಡಿದ್ದು ಹಾಕೋಣ. ಕ್ಯಾರೆಟ್ ಮೆಷರ್ಮೆಂಟ್ ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕಬೇಕು, ನಿನ್ನ ಇಷ್ಟ. ಬೀಟ್ರೂಟ್ ಆಪ್ಷನ್ಲೇ ನಾನಿದೆಯಾ ಅಂದರೆ ಹಾಕಿದ್ದು. ಇದೆಲ್ಲ ಒಳ್ಳೆಯದಲ್ವ. ಕ್ಯಾಪ್ಸಿಕಮ್, ಈರುಳ್ಳಿ ಕಟ್ ಮಾಡಿದ್ದೆಲ್ಲ ಒಂದು ಈ ಬೌಲ್ಗೆ ಹಾಕೋಣ. ಒಂದು ಟೊಮಾಟೊ ಕಟ್ ಮಾಡಿದ್ದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಎಲ್ಲ ತರಕಾರಿ ಬೌಲ್ ಹಾಕಿಟ್ಟಿದ್ದೀವಿ. ಪಾವ್ ಭಾಜಿ ಮಸಾಲ ಹಾಕೋಣ. 1 ಟೀ ಸ್ಪೂನು, ಅರ್ಧ ಟೀ ಸ್ಪೂನು ಜೀರಾ ಪೌಡ್ರು, 1/4 ಟೀ ಸ್ಪೂನು ಗರಂ ಮಸಾಲ, ಇದು ಪಿಂಜಿ 1/4 ಟೀ ಸ್ಪೂನು ಕಡಿಮೆ ಚಿಲ್ಲಿ ಪೌಡ್ರ್. ಇದು ಖಾರ ಕಡಿಮೆ, ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಖಾರ ಇಲ್ಲ. ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂದ್ರೆ ಸಣ್ಣಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ನಾನು ಹಾಕಲ್ಲ, ಅದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದು. ಅಂದರೆ ಮಕ್ಕಳಿಗೆಲ್ಲ ಬಾಯಲ್ಲಿ ಹಾಕೋ ಟೈಮಲ್ಲಿ ಅದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಪೌಡ್ರ್ ಹಾಕಿದ್ದು. ಇದು ಖಾರ ಇಲ್ಲ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಬೇಕು. ಫೋರ್ಕಾಯ ಅದ್ರ ಹಾಕಿ ಎಲ್ಲವನ್ನು ಮಿಕ್ಸ್ ಹಾಕಿ. ಬೀಟ್ರೂಟ್ ಎಲ್ಲ ನಿಮಗೆ ಇಷ್ಟ ಅಲ್ಲ ಅಂದರೆ ಸ್ಕಿಪ್ ಮಾಡಬೇಕು. ನಾನು ಹಾಕಿದ್ದು ಒಳ್ಳೇದಲ್ವ. ಅದು ಉತ್ತಪ್ಪೆಲ್ಲ ಹಾಕಿ ಕಾಣುವ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ, ಕಲರ್ಫುಲ್ಲಾಗಿರುತ್ತಲ್ಲ, ಅದಕ್ಕೆ ನೀವು ಇಷ್ಟ ಇಲ್ಲ ಅಂದ್ರೆ ಮಾಡಬೇಡ. ಸ್ವಲ್ಪ ನಿಂಬೆ ರಸ, ಇದು ಫುಲ್ಲು ಹಾಕಬೇಡ. ನಿಮ್ಗೆ ಇಷ್ಟ ಅಂದ್ರೆ ಒಳ್ಳೆ ಟೇಸ್ಟಾಗಿರುತ್ತೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕಬೇಡ. ನಿಂಬು ಹಾಕಿ ಮಿಕ್ಸ್ ಹಾಕಿಡ್ಬೇಕು. ಇದೆಲ್ಲ ಹಾಕುമ്പോൾ ಒಳ್ಳೆ ಟೇಸ್ಟಾಗಿರುತ್ತೆ ಉತ್ತಪ್ಪ. ಮಕ್ಕಳು ಮಕ್ಕಳಿಗೂ ಇಷ್ಟ ಆಗುತ್ತೆ. ಈ ಕಲರ್ಫುಲ್ಲೆಲ್ಲ ಆಗಿ ಕಾಣುವ ಮಕ್ಕಳಿಗೂ ಇಷ್ಟ ಆಗಲ್ವ. ತರಕಾರಿಯೆಲ್ಲ ತಿನ್ನಲ್ಲ ಅಥವಾ ಮಕ್ಕಳು ಇದನ್ನೆಲ್ಲ ಉತ್ತಪ್ಪ ಎಲ್ಲ ಮಾಡಿ ಹಾಕುವ ಮಕ್ಕಳಿಗೂ ಇಷ್ಟ ಆಗುತ್ತೆ. ಬಿಸಿ ಆಗ್ಯಪ್ಪ ಅಂದರೆ ಹಿಟ್ಟು ಹಾಕಿ. ನಿಮಗೆ ಯಾವುದು ಟೈಪ್ಲ ಇಷ್ಟ, ಚಿಕ್ಕದು ಹಾಕಿದ ಇಷ್ಟ ಅಂದರೆ ಆ ರೀತಿ ಇಲ್ಲ. ನಾನು ಸ್ವಲ್ಪ ದೊಡ್ಡದು ಹಾಕೋಣ, ಜಾಸ್ತಿ ಅಲ್ಲ. ಮಿಕ್ಸ್ ಹಾಕೋಣ. ನಮ್ಮದು ತರಕಾರಿ ಮಿಕ್ಸ್ ಎಲ್ಲ ಹಾಕಿಟ್ಟಿದ್ದೀವಿ. ಒಂದು ವೆರೈಟಿ ಟೇಸ್ಟ್ ಡೈ ಉತ್ತಪ್ಪ. ಏನಂದರೆ ಬೀಟ್ರೂಟೆಲ್ಲ ಹಾಕಿದ್ದೀಯಲ್ಲ, ನೋಡಿಸಿ ಹೆಲ್ತಿಯಾಗಿರುತ್ತೆ, ಕಲರ್ಫುಲ್ಲಾಗಿಲ್ವಾ. ಇದು ನೋಡೋಕ್ಕೆ ಮಕ್ಕಳಿಗೂ ಒಂದು ಇಷ್ಟ ಆಗುತ್ತೆ. ನಿಮ್ಗೆ ಯಾವುದು ಇಷ್ಟ ಅಂದರೆ ಬಟ್ರ್ ಹಾಕಿ, ಆಯಿಲ್ ಏನಂದರೆ ಹಾಕೋಣ. ಬಟ್ರ್ ಹಾಕಿದ್ದೀವಿ. ತಿರುಗಿ ಹಾಕೋಣ. ಈಗ ನಮ್ಮದೊಂದು ಉತ್ತಪ್ಪ ರೆಡಿಯಾಗಿದೆ. ಈ ರೀತಿಲೆಲ್ಲ ರೆಡಿಯಾಗಿಡಬೇಕು. ಈಗ ನಮ್ಮದು ಉತ್ತಪ್ಪ ಎಲ್ಲ ರೆಡಿಯಾಗಿದ್ದು ನೋಡಿರಿ. ಒಳ್ಳೆ ಟೇಸ್ಟಿಯಾಗಿರುತ್ತಲ್ವ, ಒಳ್ಳೆ ಕಲರ್ಫುಲ್ಲಾಗಿರುತ್ತಲ್ಲ. ಮಕ್ಕಳಿಗೆ ಇದು ನೋಡೋಕ್ಕೆ ಇಷ್ಟ ಆಗುತ್ತೆ. ಅದು ಒಳ್ಳೆ ಸಾಂಬಾರು, ಕ್ಯಾರೆಟ್ ಬೀಟ್ರೂಟ್ ಸಾಂಬಾರೆಲ್ಲ ಹಾಕಿ ತಿನ್ನಲ್ವ ಎಲ್ಲರೂ. ನನಗೆ ತಿನ್ನಬೇಕಲ್ಲ, ಒಳ್ಳೆ ಟೇಸ್ಟಾಗಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಇದು ಇಷ್ಟು ದೊಡ್ಡದು ಹಾಕಲ್ಲ ಅಂದ್ರೆ ನಿಮ್ಮ ಚಿಕ್ಕದಾಗಿ ಮಾಡಬೇಕು. ತರಕಾರಿ ಎಲ್ಲ ಹಾಕಿ ಬಟ್ರ, ತುಪ್ಪ, ಆಯಿಲ್ ಏನಂದ್ರೆ ಹಾಕಿ ಮಕ್ಕಳಿಗೆಲ್ಲ ಕೊಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ. ಫ್ಯಾಮ್ಲಿಗೂ ಫ್ರೆಂಡ್ಸಿನೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.